ಶ್ರೀ ಮಹಾಶಕ್ತಿ ಶ್ರೀ ಮಾರಮ್ಮ ತಾಯಿಯ ಸನ್ನಿಧಾನದಲ್ಲಿ ಕೇತುಗ್ರಸ್ತ ಚಂದ್ರಗ್ರಹಣದ ಹುಣ್ಣಿಮೆಯ ಮಹಾಪೂಜೆ ಭಕ್ತಿ ಭಾವದಿಂದ ನೆರವೇರಿತು. ನಿನ್ನೆ ಕೇತುಗ್ರಸ್ತ ಚಂದ್ರಗ್ರಹಣ ಮುಗಿದ ಮೇಲೆ ಕೊರಟಗೆರೆ ತಾಲೂಕಿನ ಬಾಯ್ಚಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕನಹಳ್ಳಿ ಗ್ರಾಮದ ಹೊರವಲಯದಲ್ಲಿ ನೆಲೆಸಿರುವ ಮಹಾಶಕ್ತಿ ಶ್ರೀ ಮಾರಮ್ಮ, ಆದಿಶಕ್ತಿ, ಚೌಡೇಶ್ವರಿ, ಕಾಟೇರಮ್ಮ, ಅಗೋರ ರಾಣ, ಭದ್ರಕಾಳಿ 4 ದೇವತೆಗಳು ನೆಲೆಸಿರುವ ಇತಿಹಾಸ ಪ್ರಸಿದ್ಧವುಳ್ಳ ಪುಣ್ಯಕ್ಷೇತ್ರದಲ್ಲಿ ಶುದ್ಧೀಕರಣ ಮುಗಿಸಿ ಮಹಾಶಕ್ತಿ ಶ್ರೀ ಮಾರಮ್ಮ ತಾಯಿಯ ಸನ್ನಿಧಾನದಲ್ಲಿ ವಿಶೇಷ ಹೂವಿನ ಅಲಂಕಾರದೊಂದಿಗೆ ರಾತ್ರಿ 9 ಗಂಟೆಗೆ ಪ್ರಧಾನ ಅರ್ಚಕರಾದ ರಾಜು ಸ್ವಾಮಿ ಮಹಾಪೂಜೆ ನೆರವೇರಿಸಿದರು. ಈ ವೇಳೆ ಕನ್ನಡ ಚಲನಚಿತ್ರ ನಟ ಬಿಗ್ ಬಾಸ್ ಖ್ಯಾತಿಯ ಉಗ್ರ ಮಂಜು ಹಾಗೂ ಅವರ ಕುಟುಂಬಸ್ಥರು ಮಹಾಶಕ್ತಿ ಮಾರಮ್ಮ ತಾಯಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಹುಣ್ಣಿಮೆಯ ವಿಶೇಷ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆದರು. ಮಹಾಶಕ್ತಿ ಶ್ರೀ ಮಾರಮ್ಮನ ಸನ್ನಿಧಾನದಲ್ಲಿ ಹುಣ್ಣಿಮೆಯ ಪೂಜೆಗೆ ರಾಜ್ಯದ ವಿವಿಧ ಭಾಗಗಳಿಂದ ಭಕ್ತಾದಿಗಳು ಆಗಮಿಸಿದ್ರು. ಈ ಕ್ಷೇತ್ರದಲ್ಲಿ ಪ್ರತಿ ಮಂಗಳವಾರ, ಶುಕ್ರವಾರ ಹಾಗೂ ಅಮಾವಾಸ್ಯೆ, ಹುಣ್ಣಿಮೆ ಸೇರಿದಂತೆ ಹಬ್ಬದ ದಿನಗಳಲ್ಲಿ ವಿಶೇಷ ಪೂಜೆ ನಡೆಯುತ್ತದೆ. ಈ ಪೂಜೆಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ತಮ್ಮ ಇಷ್ಟಾರ್ಥಗಳನ್ನ ನೆರವೇರಿಸುವಂತೆ ಮಹಾಶಕ್ತಿ ಶ್ರೀ ಮಾತೆಯರಲ್ಲಿ ಭಕ್ತಿ ಪೂರ್ವಕವಾಗಿ ಬೇಡಿಕೊಳ್ಳುತ್ತಾರೆ. ಕ್ಷೇತ್ರದ ವಿಶೇಷವೇನೆಂದ್ರೆ ಕಷ್ಟ ಎಂದು ನಂಬಿ ಬರುವ ಭಕ್ತಾದಿಗಳು ಒಳಿತನ್ನ ಕಂಡು ಈ ಕ್ಷೇತ್ರಕ್ಕೆ ತಿಂಗಳಿಗೆ 1 ಬಾರಿಯಾದರೂ ಬಂದು ಪೂಜೆ ಸಲ್ಲಿಸಿ ಹೋಗ್ತಾರೆ ಭಕ್ತಾದಿಗಳು. ಇನ್ನು ತಾಯಿಯ ಸನ್ನಿಧಾನಕ್ಕೆ ಚಲನಚಿತ್ರ, ಕಿರುತೆರೆ ನಟ, ನಟಿಯರು, ರಾಜಕೀಯ ವ್ಯಕ್ತಿಗಳು ಬಂದು ತಾಯಿಯ ಕೃಪೆಗೆ ಪಾತ್ರರಾಗಿ ಆಶೀರ್ವಾದವನ್ನ ಪಡೆದು ತಮ್ಮ ಇಷ್ಟಾರ್ಥವನ್ನ ನೆರವೇರಿಸಿಕೊಳ್ಳುತ್ತಿದ್ದಾರೆ ಎಂದು ದೇವಸ್ಥಾನದ ಅರ್ಚಕ ರಾಜಸ್ವಾಮಿ ತಿಳಿಸಿದರು. ಇನ್ನು ಚಲನಚಿತ್ರ ನಟ ಬಿಗ್ ಬಾಸ್ ಖ್ಯಾತಿಯ ಉಗ್ರ ಮಂಜು ಮಾತನಾಡಿ, ನಾನು ಇಂದು ನನ್ನ ಸ್ನೇಹಿತರು ನೀಡಿದ ಮಾಹಿತಿ ಮೇರೆಗೆ ಈ ಕ್ಷೇತ್ರಕ್ಕೆ ಬಂದಿದ್ದೆ. ರಾಜಸ್ವಾಮಿ ಅವರು ಸ್ಥಾಪಿಸಿ ಪೂಜಿಸಿರುವ ಈ ದೇವತೆಗಳು ತುಂಬಾ ವಿಶೇಷವಾಗಿ ಕಾಣುತ್ತಿವೆ. ಈ ಕ್ಷೇತ್ರದಲ್ಲಿ ನೆಲೆಸಿರುವ ಶಕ್ತಿ ದೇವತೆಗಳು ನಾಡಿನ ಸಮಸ್ತ ಜನತೆಗೆ ಆಶೀರ್ವದಿಸಿ ಕಾಲಕಾಲಕ್ಕೆ ಸರಿಯಾಗಿ ದೇಶದಲ್ಲಿ, ರಾಜ್ಯದಲ್ಲಿ ಮಳೆಯಾಗಿ ಸಂತೋಷದಿಂದ ಇರುವಂತಾಗಲಿ ಎಂದು ಮಹಾಶಕ್ತಿ ಮಾರಮ್ಮ ತಾಯಿಯಲ್ಲಿ ಭಕ್ತಿಯಿಂದ ಬೇಡಿಕೊಂಡಿದ್ದಾರೆ. ನಾವು ಅಲ್ಲಿದ್ದಾರೆ ಸ್ಟೇಜ್ ನನ್ನ ಮನೇಲಿಟ್ಟು ಪೂಜೆ ಮಾಡ್ತಾ ಇದ್ದೆ. ಆಮೇಲೆ ಹಾಗೆ ಒಂದೊಂದಾಗಿ ಬರ್ತಕ್ಕಂಥ ಭಕ್ತರಿಗೆ ಎಲ್ಲರಿಗೂ ಅವರ ಕಷ್ಟಗಳ ನಿವಾರಣೆ ಆಗ್ತಾ ಹಾಗೆ ಒಂದೊಂದಾಗಿ ಚೌಡೇಶ್ವರಿ ಅಮ್ಮನವರು ನಾನು ಇಷ್ಟಪಟ್ಟು ಆರಾಧನೆ ಮಾಡಿದ್ದು. ಮತ್ತು ಅದಾದಮೇಲೆ ಅದರ್ವಣ ಭದ್ರಕಾಳಿ ಅಮ್ಮನವರು, ಅದರ್ವಣ ಭದ್ರಕಾಳಿ ಅಮ್ಮನವರು ನಾನು ಸುಮಾರು 7 ವರ್ಷದಿಂದ ಸಾಧನೆಗಳನ್ನು ಮಾಡಿ ಕೇರಳದಲ್ಲಿ ಅಮ್ಮನನ್ನು ಒಲಿಸಿಕೊಂಡು ತಾಯಿ ಸೇವೆ ಮಾಡಿ ಬರ್ತಾ ಇದ್ದೀನಿ. ಈಗ ನಾನು ಕುಂಭಾಭಿಷೇಕ ಅಮ್ಮನವ್ರದ್ದು ರೀಸೆಂಟಾಗಿ ಒಂದು 11 ದಿವಸ ಆಯಿತು ಅಮ್ಮನವ್ರ ಕುಂಭಾಭಿಷೇಕ ಆಗಿ. ಈಗ ನಮಗೆ ಯಾರ ಹತ್ರ ಕೂಡ ₹1 ಅನುದಾನ ತಗೊಳ್ಳದೆ ನಾನೇ ಸತತವಾಗಿ ನನ್ನ ಕ್ಷೇತ್ರವನ್ನು ಕಟ್ಟಿರ್ತಕ್ಕಂಥದ್ದು. ಇದು ತಾಯಿ ಇಚ್ಛೆ ಆಗಿತ್ತು. ಬರೀ 101 ದಿನದಲ್ಲಿ ಕಟ್ಟಿದ್ದು. ಆ ತಾಯಿ ಕಟ್ಸ್ಕೊಂಡಿದ್ದ 101 ದಿವಸದಲ್ಲಿ ಅಮ್ಮನವರು ಸಂಕಲ್ಪ ಮಾಡಿ ಬೆನ್ನಿನಿಂದ ಬೆಂಗಾವಲಾಗಿ ಕಾಯ್ದು ಕಾಪಾಡಲಿ ಅಂತ ಕೊಟ್ಟಿದ್ದೀನಿ. ಒಳ್ಳೆಯದಾಗಿ ನಿಮಗೆ ಆಯುಷ್ಯ ಆರೋಗ್ಯ ಕೊಟ್ಟು ಮಹಾಶಕ್ತಿ ನಾರಾಯಣವರ ಆಶಯ ಸದಾ ನಮ್ಮ ಮೇಲೆ ಅಮ್ಮನೇ ಕೊಟ್ಟಿದೆ ಸರ್. ನಿಮ್ಗೆ ಒಳ್ಳೆಯದಾಗುತ್ತೆ. ಅಮ್ಮನ ನಿಮ್ಮ ಕಣ್ಣು ಮುಂದೆಲ್ಲ ಕೊಟ್ಟಿದ್ದಾಳೆ. ತುಂಬ ಕೇಳ್ತಿದ್ದೆ ಸರ್. ಬಾ ಸಂಧ್ಯಾ ಸರ್ ಮಹಾಶಕ್ತಿ ನಮಸ್ಕಾರ ಎಲ್ರಿಗೂ. ಇವತ್ತು ನನ್ನ ಅದೃಷ್ಟನೇ ಅಂತ ಹೇಳ್ಬೋದು. ಚಿಕ್ಕನಾಯಕನಹಳ್ಳಿನಲ್ಲಿ ಮಹಾಶಕ್ತಿ ಮಾರಿಯಮ್ಮ ಟೆಂಪಲ್, ಚಿಕ್ಕನಹಳ್ಳಿ ಮಹಾಶಕ್ತಿ ಮಾರಿಯಮ್ಮ ಟೆಂಪಲ್ ಬಂದಿದ್ದೀನಿ. ಗುರುಜಿಯವರು ಬಹಳಷ್ಟು ಅವರು ಭಕ್ತಿಯಿಂದ ಈ ಚಿಕ್ಕನಹಳ್ಳಿಗೆ ಬಂದಿರ್ತಕ್ಕಂಥದ್ದು. ಅದು ನೀವು ಒಂದು ಸ್ಟೋರಿ ಹೇಳ್ತಿರ್ಬೇಕಾದ್ರೆ ಚಿಕ್ಕ ವಯಸ್ಸಿಂದನೂ ಅದು ಕೇರಳ ಹೋಗಿ ಅಮ್ಮನವ್ರದ್ದು ಅನುಗ್ರಹ ಸರ್. ಅದು ಎಲ್ಲವೂ ನೇಚರ್ ಅಂತಾನೆ ನಾನು ಬಿಲೀವ್ ಮಾಡ್ತೀನಿ.
ಯಾಕಂದ್ರೆ ನಮ್ಮ ಶಕ್ತಿ ಏನು ಅಂದ್ರೆ ನಾವು ನೇಚರ್, ಪ್ರತಿಯೊಂದು ಮರ ಗಿಡ ಇರ್ಬೋದು. ನಾನು ಬೆಂಗಳೂರಿಂದ ಇಲ್ಲಿ ಬರೋದಕ್ಕೆ ಕಾರಣ ಇರ್ಬೋದು, ಅದು ನಾನು ಅನಿಲ್ ಅಂತ ಇವ್ರ ಅಣ್ಣನೇ ಕಾಲ್ ಮಾಡಿರೋದು. ಅಂದ್ರೆ ದೇವಸ್ಥಾನ ಇಲ್ಲಿ ಪ್ರತಿಷ್ಠಾಪನೆ ಆಗಿದೆ. ಇವತ್ತು 11 ದಿನ ಆಗಿದೆ ಪ್ರತಿಷ್ಠಾಪನೆ ಆಗಿ. ಆಮೇಲೆ 101 ದಿನ ಇವರು ಅಂದ್ಕೊಂಡಿದ್ದ ಕೂಡಲೇ ಈ ದೇವಸ್ಥಾನ ಪ್ರತಿಷ್ಠಾಪನೆ ಆಗಿದೆ. ಅದಕ್ಕೆ ಮಹಾಶಕ್ತಿ ಮಾರಿಯಮ್ಮನೂ ಇರ್ಬೋದು, ಚೌಡೇಶ್ವರಿ ತಾಯಿ ಇರ್ಬೋದು, ಅದರ ಭದ್ರಕಾಳಿನೂ ಇರ್ಬೋದು. ಇವತ್ತು ಆಚೆ ಕಡೆ ಬರ್ತಾನೆ, ಆ ದೇವಸ್ಥಾನದ ಬರ್ತಾನೆ, ಅದು ವಿಗ್ರಹ ಅದೆಲ್ಲ ಮೇಲೆ ನೋಡಿದವಾಗ ಅದು ಒಂದು ಪಾಸಿಟಿವ್ ವೈಬ್ರೇಷನ್ ಅನ್ನೋದಾಗುತ್ತೆ. ಆ ತಾಯಿ ಇಲ್ಲಿ ಗಂಟ ಬಂದಿದ್ದು ಪ್ರಸಾದ ಕೊಟ್ಟಿದ್ದಾಳೆ, ಎಲ್ಲವೂ ಒಳ್ಳೇದು. ಅಂದ್ರೆ ನಮ್ಮ ನಂಬಿಕೆಗಳ ಮೇಲೆ ಧಾರ್ಮಿಕವಾಗಿ ಯಾವುದೇ ದೇವತೆಗಳಾಗ್ಲಿ, ಯಾವುದೇ ದೇವರು ಎಲ್ಲೇ ಹೋಗ್ಲಿ, ಅದೆಲ್ಲವೂ ಕರ್ಸ್ಕೊಳ್ಳೋದು ನಮ್ಮನ್ನ ಆ ಒಂದು. ನಮ್ಮ ಹೆಸರು ನಾಗರಾಜು ಅಂತ, ಮುಳಬಾಗಿಲು ತಾಲೂಕು, ಮುಳಬಾಗಿಲು ಟೌನ್. ನಾವು ಅಮ್ಮವ್ರ ಮೇಲೆ ನಂಬಿಕೆ ಇಟ್ಕೊಂಡು ನಾವು ಇಲ್ಲಿ ಬರ್ತಾ ಇದ್ದೀವಿ. ಅಮಾವಾಸ್ಯೆ, ಪೌರ್ಣಮಿಗೆ, ಮಂಗಳವಾರ, ಶುಕ್ರವಾರ ಚೆನ್ನಾಗಿ ಪೂಜೆ ಎಲ್ಲ ನಡೀತದೆ. ನಮಗೆಲ್ಲ ಒಳ್ಳೇದಾಗ್ತಾ ಇದೆ. ದೇವ್ರು ನಂಬಿದ ಮೇಲೆ ಚೆನ್ನಾಗಿ ಒಳ್ಳೇದಾಗ್ತಾ ಇದೆ. ನಮ್ಮ ಕಡೆಯಿಂದ ಇನ್ನೂ ಒಂದು 10 ಜನ ಬಂದಿದ್ದಾರೆ ಇಲ್ಲಿಗೆ. ಆಯಮ್ಮನ ಮೇಲೆ ನಮಸ್ತೆ, ನನ್ನ ಹೆಸರು ಕುಮಾರ್ ಅಂತ ಅಂದ್ಬಿಟ್ಟು ನಾನು ಕಡ್ಕೊಳ ಮೈಸೂರು ತಾಲೂಕಿಂದ ಬಂದಿರೋದು. ಅಮ್ಮನವ್ರ ಸನ್ನಿಧಿಯಿಂದ ಅವಾಗಿಂದ ನಾವು ಬಂದ್ಬಿಟ್ಟು ಎಲ್ಲ ದರ್ಶನ ಎಲ್ಲ ಮಾಡ್ತಾ ಇದ್ದೀವಿ. ಅಮ್ಮವ್ರ ಕಡೆಯಿಂದ ತುಂಬಾ ನಮ್ಗೆ ಭಾರಿ ಒಳ್ಳೇದಾಗಿದೆ. ನಮ್ಮ ಮನೆಯವ್ರಿಗೆ ಏನೋ ತೊಂದರೆ ಆಗಿತ್ತು, ಸ್ವಲ್ಪ ಆ ತೊಂದರೆ ಎಲ್ಲ ನಿವಾರಣೆ ಆಗಿ ಈಗ ಒಳ್ಳೆ ಚೆನ್ನಾಗಿದ್ದಾರೆ. ಮತ್ತೆ ನಮಗೂ ಅಷ್ಟೇ ಹಣಕಾಸು ಇರ್ಬೋದು, ತಿರ್ಗಾ ಮತ್ತೆ ಯಾವುದೇ ವೆಹಿಕಲ್ದು ಇರ್ಬೋದು, ಯಾವುದೇ ಏನು ತೊಂದರೆ ಆಗ್ದಾನೆ ಒಳ್ಳೇದಾಗಿ ಅಮ್ಮನವರು ಭಾರಿ ಚೆನ್ನಾಗಿ ಕಾಪಾಡ್ಕೊಂಡು ನಮ್ಮನ್ನ ಒಳ್ಳೆ ರೀತಿಯಲ್ಲಿ ನೋಡ್ಕೊಂಡವ್ರೆ. ನಮ್ಗೆ ಭಾರಿ ಖುಷಿಯಾಗಿದೆ. ಈ ಅಮ್ಮನವ್ರು ನೋಡ್ತಾ ಇದ್ದಾರೆ ನೋಡಿದ್ರೆ ಸಾಕು, ಅಮ್ಮನವ್ರು ಬರಂಗ್ ಕಾಣ್ತಾ ಇದ್ದಾರೆ. ಅಮ್ಮನವರ ಆಶೀರ್ವಾದ ಎಲ್ಲರೂ ಇರ್ಲಿ, ಎಲ್ಲರೂ ಚೆನ್ನಾಗಿರ್ಲಿ ಅಂತ ಹಾರೈಸ್ತೀವಿ. ನಮ್ಮ ಹೆಸರು ಕುಮಾರ್ ಅಂತ ಅಂದ್ಬಿಟ್ಟು ನಾವು ಮೈಸೂರು ತಾಲೂಕು ಕಡ್ಕೊಳದಿಂದ ಬಂದಿರೋದು. ಹೌದು, ನಮ್ದು ಗೌರಿಬಿದನೂರು ತಾಲೂಕು ಕುರುಡಿ ಊರ ಹೆಸರು. ನಾವು ಶರನ್ನವರಾತ್ರಿಯಿಂದ ನಾವು ಪೂಜೆ ಮಾಡ್ತಾ ಇದ್ದೀವಿ. ಅದೇ ರೀತಿ ನಮಗೆ ಬೇರೆಯವರು ತಿಳಿಸಿದ್ರಿಂದ ಈ ಸನ್ನಿಧಿಗೆ ಬರ್ತಾ ಇದ್ದೀವಿ. ನಮಗೆ ಒಳ್ಳೇದಾಗ್ತಾ ಬಂದಿದೆ. ನವರಾತ್ರಿಯಿಂದ ನಾವು ಅದೇ ಪೂಜೆನೆ ಮಾಡ್ತಾ ಇರೋದು. ಈ ತಾಯಿಯನ್ನು ನಂಬಿದ ಮೇಲೆ ನಮ್ಗೆಲ್ಲ ಅನುಕೂಲ ಆಗಿದೆ. ಭಾರಿ ತೊಂದರೆಗಳಾಗಿದ್ವು, ಈಗ ಎಲ್ಲ ಶಮನ ಆಗಿ ಬರ್ತಾ ಇದೆ. ಆದ್ರಿಂದ ನಾವು ಎಲ್ಲಿ ಹೋದ್ರೂ ಇಲ್ಲಿ ಬರ್ತಲೇ ಇರ್ತೀವಿ. ಪ್ರತಿ ಮಂಗಳವಾರ, ಶುಕ್ರವಾರ ಮತ್ತೆ ಅಮಾವಾಸ್ಯೆ, ಪೌರ್ಣಮಿಗೆ ನಾವು ಪೂಜೆ ಮಾಡ್ತಲೇ ಇರ್ತೀವಿ. ನಮ್ಗೆ ಯಾವ ತೊಂದರೆನೂ ಇಲ್ಲ, ಅನುಕೂಲ ಆಗಿದೆ. ಆ ತಾಯಿಯಿಂದ ಎಲ್ಲ ಅನುಕೂಲ ಆಗಿ ನಮ್ಮ ಮನೆ ಮಕ್ಕಳೆಲ್ಲ ಚೆನ್ನಾಗಿದ್ದೀವಿ, ನಮ್ಮ ಮನೆ ಮಂದಿ ಎಲ್ಲ. ಗುರುಭ್ಯೋ ನಮಃ. ಮಹಾಶಕ್ತಿ ಮಾರಮ್ಮ ದೇವಿ ದೇವಸ್ಥಾನದಲ್ಲಿ ವಿಶೇಷವಾಗಿ ಇಂದಿನ ಹುಣ್ಣಿಮೆ ಪೂಜೆಯನ್ನು ಹಮ್ಮಿಕೊಂಡಿದ್ದೀವಿ. ಬಂದಿರತಕ್ಕಂಥ ಭಕ್ತರಿಗೆ ಎಲ್ಲರಿಗೂ ಕೂಡ ತಾಯಿ ಆಯುಷ್, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಸಕಲವೂ ಕೊಡ್ಲಿ ಅಂತ ಕೇಳ್ಕೊತೀವಿ. ಮತ್ತದಾದ್ಮೇಲಿಂದ ಇಂದಿನ ದಿವಸದಲ್ಲಿ ಅಮ್ಮನವರಿಗೆ ತುಂಬಾ ವಿಶೇಷವಾಗಿ ಅಲಂಕಾರ ಮಾಡಿರ್ತಕ್ಕಂಥದ್ದು. ಕೊರಟಗೆರೆ RSS ಹಿಂದೂ ಸೇವಾ ಸಮಿತಿ ಸಮಥಿಂಗ್ ಏನೋ ಬರುತ್ತಲ್ವರ ಅದು, ಅವರ ಕಡೆಯಿಂದ ಅಮ್ಮನವರ ಸನ್ನಿಧಾನದಲ್ಲಿ ವಿಶೇಷವಾಗಿ ಇಂದಿನ ದಿವಸದಲ್ಲಿ ಪೂಜೆಯನ್ನು ಹಮ್ಮಿಕೊಂಡಿದ್ದಾರೆ. ಇದೇ ರೀತಿ ತಾಯಿ ಸೇವೆ ಮಾಡ್ಬೇಕು, ಮತ್ತದಾದ್ಮೇಲಿಂದ ತಾಯಿ ಮತ್ತದಾದ್ಮೇಲೆ ಭಗವಂತನ ಒಂದು ಈ ಕಲಿಗಾಲದಲ್ಲಿ ಸನಾತನ ಧರ್ಮವನ್ನ ಉಳಿಸ್ಬೇಕು ಅಂತಕ್ಕಂಥ ಒಂದು ಉದ್ದೇಶ. ಮತ್ತದಾದ್ಮೇಲೆ ತಾಯಿ ಸೇವೆ, ತಾಯಿ ಪೂಜೆ, ತಾಯಿ ಪುನಸ್ಕಾರಗಳೆಲ್ಲವೂ ಕೂಡ ಪ್ರತಿನಿತ್ಯ ಕಾಲವೂ ಕೂಡ ಇದೇ ರೀತಿ ಅಮ್ಮನವರ ಕ್ಷೇತ್ರದಲ್ಲಿ ನಡೀತಾ ಇರುತ್ತೆ. ದಯವಿಟ್ಟು ಎಲ್ಲಾ ಭಕ್ತರು ಬಂದು ತಾಯಿಯ ಕೃಪೆಗೆ ಪಾತ್ರರಾಗಬೇಕೆಂದು ಕೇಳ್ಕೊಳ್ತೀವಿ. ಆಕ್ಚುಲಿ ವಿಶೇಷವಾಗಿ ಏನು ಗ್ರಹಣ ಇರತಕ್ಕಂಥದ್ದು, ಈ ಗ್ರಹಣದಲ್ಲಿ ಅಂದ್ರೆ ಈಗ ಗ್ರಹಣ ಮುಗ್ದಿರ್ತಕ್ಕಂಥದ್ದು. ಈಗ ಅಮ್ಮನವರಿಗೆ ವಿಶೇಷವಾಗಿ ಅಭಿಷೇಕ ಅಲಂಕಾರವನ್ನ ಮಾಡಿದ್ದೀವಿ. ಮತ್ತದಾದ್ಮೇಲೆ ಇವತ್ತಿನ ದಿವಸದಲ್ಲಿ ಸುಮಾರು ರಾಜ್ಯ ಅಂದ್ರೆ ಏನು ಮೈಸೂರು, ಮತ್ತದಾದ್ಮೇಲಿಂದ ಕೊಳ್ಳೇಗಾಲ, ಮತ್ತದಾದ್ಮೇಲೆ ನಮಸ್ಕಾರ, ಗುರುಭ್ಯೋ ನಮಃ. ನನ್ನ ಹೆಸರು ಶ್ರೀನಿವಾಸ, ನಾನು ಮೂಲತಃ ದೇವನಹಳ್ಳಿ ಅವನು. ಈ ದೇವಸ್ಥಾನ ಅರ್ಚಕರು ಏನಿದ್ದಾರೆ ಅವ್ರು ನನಗೆ ತುಂಬಾ ಹಳೆಯ ಪರಿಚಯ. ನನ್ನ ಜೀವನದಲ್ಲಿ ತುಂಬಾ ಕಷ್ಟ ಇರ್ಬೇಕಾದ್ರೆ ಅವ್ರಿಗೆ ಸಿಕ್ಕಿದಾಗ ನನ್ನ ಕಷ್ಟಗಳನ್ನ ಹೇಳ್ಕೊತಾ ಇದ್ದೆ. ಈ ತರ ಒಂದು ಸಮಸ್ಯೆ ಇದೆ, ಈ ತರ ಹಿಂಗ್ ಎಲ್ಲೋದ್ರೂ ಬಗೆಹರಿತಿಲ್ಲ. ತುಂಬಾ ದೇವಸ್ಥಾನಗಳಿಗೆ ಹೋದೆ, ತುಂಬಾ ದೇವಸ್ಥಾನಗಳಲ್ಲಿ ಸುತ್ತಾಡದೆ, ತುಂಬಾ ದೇವಸ್ಥಾನಗಳ ದೇವತೆಗಳ ಆರಾಧನೆ ಮಾಡಿದೆ. ಬಟ್ ಎಲ್ಲೂ ನನ್ನ ಸಮಸ್ಯೆಗಳಿಗೆ ಪರಿಹಾರ ಸಿಗ್ಲಿಲ್ಲ. ನಾನು ಈ ದೇವಸ್ಥಾನಕ್ಕೆ ಬಂದಾಗ ನನಗೆ 3 ಕಾರ್ಯಗಳು ನನ್ನ ಜೀವನದಲ್ಲಿ ನಡೆದ್ ಬಂದಿವೆ. ಒಂದು, ಮದುವೆ ವಿಚಾರವಾಗಿ ನಾನು ಸುಮಾರು 3-4 ವರ್ಷ ತುಂಬಾ ಕಡೆ ಸುತ್ತಾಡಿದೆ, ಬಟ್ ಎಲ್ಲೂ ನನಗೆ ಕಂಕಣ ಭಾಗ್ಯ ಬರ್ಲಿಲ್ಲ. ಈ ತಾಯಿ ಸನ್ನಿಧಾನಕ್ಕೆ ಬಂದು ಕೇವಲ ಒಂದು ಪೌರ್ಣಮಿಯಿಂದ ಇನ್ನೊಂದು ಪೌರ್ಣಮಿ ಒಳಗಡೆ ನನ್ನ ಒಂದು ನಿಶ್ಚಿತಾರ್ಥ ಆಯ್ತು. ನಿಶ್ಚಿತಾರ್ಥ ಆಗಿ ಕೇವಲ 1.5 ತಿಂಗಳಲ್ಲಿ ಮದುವೆನೂ ಆಯ್ತು. ಇವತ್ತು ಆ ತಾಯಿ ದಯೆಯಿಂದ ನಾನು ತುಂಬಾ ಚೆನ್ನಾಗಿದ್ದೀನಿ. ಮತ್ತೆ ಮನೆ ಕಟ್ಟೋ ವಿಚಾರದಲ್ಲೂ ಅಷ್ಟೇ, ಈ ನನ್ ಎಲ್ಲೆಲ್ಲೋ ಎಷ್ಟೋ ಪ್ರಯತ್ನ ಪಟ್ರು ಸಹ ನನ್ನ ಮನೆಗೆ ಏನೂ ಮಾಡೋದಕ್ಕಾಗಿರ್ಲಿಲ್ಲ. ಬಟ್ ಈ ತಾಯಿ ಒಂದು ಸನ್ನಿಧಾನಕ್ಕೆ ಬಂದ. ನಮ್ಮ ಹೆಸರು ನಾಗರಾಜು ಅಂತ ಹೇಳ್ಬಿಟ್ಟು ನಾವು ಸುಮಾರು 25-30 ವರ್ಷಗಳಿಂದ ಎಲ್ಲ ಅಮ್ಮನವ್ರ ಸನ್ನಿಧಾನದ ಹತ್ರ ಬರ್ತಾ ಇದ್ದೀವಿ.
ಮೊದಲು ನಮ್ಗೆ ತುಂಬಾ ಕಷ್ಟ ಇತ್ತು. ಇಲ್ಲಿ ಸನ್ನಿಧಾನಕ್ಕೆ ಬಂದಾಗ ನಮ್ಗೆ ಮನಸ್ಸು ಏನೋ ಒಂಥರ ಆಗಿತ್ತು. ಇಲ್ಲಿ ಬಂದ್ಮೇಲೆ ನಿಮ್ಮ ಮನಸ್ಸೆಲ್ಲ ನೆಮ್ಮದಿ ಆಯ್ತು, ಪ್ರಶಾಂತವಾಯ್ತು. ಇಲ್ಲಿ ಇಲ್ಲಿ ಬಂದ್ಮೇಲೆ ಸುಮಾರು ವರ್ಷಗಳಿಂದ ಇಲ್ಲಿ ಅಮ್ಮನವ್ರ ಪವಾಡ ತುಂಬಾನೇ ಇದೆ. ಅದರಿಂದ ನಾವು ತುಂಬಾ ಕಷ್ಟಗಳಲ್ಲಿದ್ವಿ. ನಾವು ಇಲ್ಲಿ ಬಂದ್ಮೇಲೆ ನಮ್ಗೆ ಬೆಳೆಗಳಲ್ಲಿ ಆಗ್ಬೋದು, ನಮ್ಮ ಆರೋಗ್ಯದಲ್ಲಿ ಆಗ್ಬೋದು, ಪ್ರತಿಯೊಂದ್ರಲ್ಲೂ ನಮ್ಗೆ ಇಲ್ಲಿ ಬಂದ್ಮೇಲೆ ಚೇತರಿಕೆ ಗುಣಮುಖ ಕಾಣಿಸೈತೆ. ಇಲ್ಲಿ ತುಂಬಾ ಚೆನ್ನಾಗಿದೆ. ಇಲ್ಲಿ ಬಂದ್ಮೇಲೆ ಇಲ್ಲಿಂದ ಹೋಗಕ್ಕೆ ಮನ್ಸಾಗಲ್ಲ. ಇಲ್ಲಿ ಅಮ್ಮನವ್ರ ಮಹಿಮೆ ಒಳ್ಳೆ ಉತ್ತಮವಾಗಿ ಎಲ್ಲಾರ್ಗು